ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಏಸು ರಕ್ತದಿಂದ ನನ್ನ ಅಭಿಷೇಕಿಸಿ, ಅಗ್ನಿಯಿಂದ ಪರಿಶುದ್ಧಗೊಳಿಸಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 16ನೇ ಅಧ್ಯಾಯ ವಚನ 16. ಆ ದೆವ್ವಗಳು ಭೂರಾಜರೆಲ್ಲರನ್ನು ಒಂದು ಸ್ಥಳದಲ್ಲಿ ಸೇರಿಸಿದವು. ಆ ಸ್ಥಳಕ್ಕೆ ಹಿಬ್ರಿಯ ಭಾಷೆಯಲ್ಲಿ ಹರ್ಮಗೆದೋನ್ ಮಗೆದೋನ್ ಎಂದು ಹೆಸರು. ನಿನ್ನೆಯ ದಿನ ನಾವು ಧ್ಯಾನಿಸಿದೆವು, ಕಪ್ಪೆಗಳಂತಿರುವ 3 ವ್ಯಕ್ತಿಗಳು, ಆ ಮೃಗ, ಘಟಸರ್ಪ ಮತ್ತು ಸುಳ್ಳು ಪ್ರವಾದಿಗಳು. 5ನೆಯ ದೇವದೂತ ತನ್ನ ಪಾತ್ರೆಯಲ್ಲಿದ್ದ ರೋಷವನ್ನು ಸುರಿದಾಗ ಯುಪ್ರಟಿಸ್ ನದಿಯ ನೀರು ಬತ್ತಿ ಹೋಯಿತು. ಅನೇಕ ರಾಜರುಗಳು ಆ ಮಾರ್ಗವಾಗಿ ಪ್ರಯಾಣ ಮಾಡಲು ಅವರಿಗೆ ಸರಾಗ ದಾರಿಯಾಯಿತು. ಈ 3 ದುರಾತ್ಮಗಳು ಎಲ್ಲ ಭೂರಾಜರುಗಳನ್ನು ಒಟ್ಟುಗೂಡಿಸಿದವು. ಭೂಲೋಕದ ಎಲ್ಲ ರಾಜರುಗಳು ಒಮ್ಮನಸ್ಸಿಗೆ ಬಂದು ಒಟ್ಟಾಗಿ ಸೇರುತ್ತಾರೆ. ಆ ಸ್ಥಳ ಮೆಗೆದೋನ್ ಅಥವಾ ಹರ್ಮಗೆದೋನ್ ಎಂದು ಬರೆಯಲಾಗಿದೆ. ಈ ಪದದ ಕುರಿತು ನಾನು ಸ್ವಲ್ಪ ಸ್ಟಡಿ ಮಾಡಲು ಹೋಗುವಾಗ ನನಗೆ ಸಿಕ್ಕಿದಂಥ ವಚನ 2 ಅರಸರುಗಳ ಗ್ರಂಥ 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 2 ಅರಸರುಗಳ ಗ್ರಂಥ 23ನೇ ಅಧ್ಯಾಯ ಕೊನೆಯ ವಾಕ್ಯ 29. ಓಕೆ. ಯೋಷಿಯನ ಆಳ್ವಿಕೆಯ ಕಾಲದಲ್ಲಿ ಈಜಿಪ್ಟಿನ ಅರಸ ಫರೋಹ ನೆಕೋ ಎಂಬುವನು ಅಸೀರಿಯದ ಅರಸನಿಗೆ ವಿರುದ್ಧ ಯುದ್ಧ ಮಾಡುವುದಕ್ಕಾಗಿ ಯುಪ್ರಟಿಸ್ ನದಿಯ ಬಳಿಗೆ ಬಂದನು. ನೋಡಿ, ಸೇಮ್ ಅದೇ ಯುಪ್ರಟಿಸ್ ನದಿ. ಇಲ್ಲಿ ಆ ದೇವದೂತ ರೋಷವನ್ನು ಚೆಲ್ಲುವಾಗ ಯುಪ್ರಟಿಸ್ ನದಿ ಬತ್ತಿ ಹೋಗಿ ಮಾರ್ಗವನ್ನು ಉಂಟು ಮಾಡಿತು, ಬೇರೆ ಅನ್ಯ ರಾಜರುಗಳೆಲ್ಲ ಒಟ್ಟಾಗಿ ಸೇರುವುದಕ್ಕೆ. ಅವನು ಅಲ್ಲಿಗೆ ಹೋಗುತ್ತಿರುವಾಗ ಯೋಷಿಯನು ಮೆಗದ್ದೋವಿನಲ್ಲಿ ಅವನನ್ನು ಎದುರುಗೊಂಡು ಅವನಿಂದ ಹತನಾದನು. ಈಜಿಪ್ಟಿನ ಅರಸ ಫರೋಹ ನೆಕೋ ಎಂಬುವನು ಇಸ್ರಾಯೇಲರ ಅರಸ ಯೋಷಿಯನನ್ನು ಆ ಮೆಗದ್ದೋವಿನ ಕಣಿವೆಯ ಬಳಿ ಕೊಂದು ಹಾಕುತ್ತಾನೆ. ಅವನ ಸೇವಕರು ಅವನ ಶವವನ್ನು ರಥದಲ್ಲಿ ಹಾಕಿಕೊಂಡು ಮೆಗದ್ದೋವಿನಿಂದ ಜೆರುಸಲೇಮಿಗೆ ತಂದರು. ಈ ಯೋಷಿಯ ಅರಸನ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದದ್ದು ಬಹಳ ಅತ್ಯವಶ್ಯಕವಾಗಿದೆ. ಈ ಅರಸ ಯೋಷಿಯ ಇತಿಹಾಸದಲ್ಲೇ ಅಥವಾ ಪವಿತ್ರ ಗ್ರಂಥದಲ್ಲೇ ಅತ್ಯಂತ ಚಿಕ್ಕ ವಯಸ್ಸಿನ ರಾಜನಾಗಿ ಸಿಂಹಾಸನ ರೂಢನಾದಂಥ ವ್ಯಕ್ತಿ. 2 ಅರಸು 22ರಲ್ಲಿ ಯೋಷಿಯನು ಅರಸನಾದಾಗ ಅವನಿಗೆ 8 ವರ್ಷ ವಯಸ್ಸು. 8 ವರ್ಷ ವಯಸ್ಸಿನ ಒಬ್ಬ ಮಗನನ್ನು ಅವನ ತಂದೆ ಶತ್ರುವಶವಾಗಿ ತೀರಿ ಹೋದ ಕಾರಣ ಅವನ ಉತ್ತರಾಧಿಕಾರಿಯಾದ ಯೋಷಿಯನನ್ನು ಅರಸನ ಸ್ಥಾನಕ್ಕೆ ಕುಳ್ಳಿರಿಸುತ್ತಾರೆ. ಆತ ತನ್ನ 18ನೆಯ ವರ್ಷದ ಆಳ್ವಿಕೆಯ ಸಮಯದಲ್ಲಿ ತನ್ನ ಪಿತೃಗಳು ಮಾಡುತ್ತಿದ್ದಂಥ ಎಲ್ಲ ದುಷ್ಕೃತ್ಯಗಳು, ಅಂದರೆ 8 ವರ್ಷ ಮಗುವಿಗೆ ಹೆಚ್ಚು ಜ್ಞಾನವಿರುವುದಿಲ್ಲ, ಹೌದಲ್ವಾ? ಆದರೆ 18ನೆಯ ವರ್ಷದಲ್ಲಿ ಹಲ್ದಳು ಎಂಬ ಒಂದು ಸಹೋದರಿ ಪ್ರವಾದನೆಯನ್ನು ನುಡಿಯುತ್ತಾಳೆ ಯೋಷಿಯನಿಗೆ. ನಿನ್ನ ಪೂರ್ವಜರು ಇಸ್ರಾಯೇಲರ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ದೇವದ್ರೋಹಕ್ಕೆ ಒಳಗಾದರು. ಅವರು ಅನ್ಯ ದೇವರುಗಳನ್ನು ಆರಾಧನೆ ಮಾಡಿದರು, ದೇವರ ಪೂಜಾ ಸಾಮಗ್ರಿಗಳನ್ನು ನಾಶ ಮಾಡಿದ್ದಾರೆ. ದೇವರ ಧರ್ಮಶಾಸ್ತ್ರವನ್ನು ನೀವು ಹುಡುಕಿ ತೆಗೆಯಬೇಕು, ದೇವರ ಕೋಪಕ್ಕೆ ಗುರಿಯಾಗಿದೆ ಅನ್ನುವ ರೀತಿಯಲ್ಲಿ ಆ ಮಾತುಗಳು ಪ್ರವಾದನೆ. ಆ ಹುಲ್ದಳು ಎಂಬ ಒಂದು ಪ್ರವಾದಿಯನ್ನು ಇಲ್ಲಿ ನೋಡ್ತೀವಿ. ಜಸ್ಟ್ ಆ ಒಂದು ಸೀನಲ್ಲಿ ಮಾತ್ರ ಆಕೆ ಬರ್ತಾರೆ. ಆ ಯೋಷಿಯ ರಾಜ ಏನು ಮಾಡ್ತಾನೆ, ಇಮ್ಮಿಡಿಯೇಟಾಗಿ ಎಲ್ಲ ಯಾಜಕರುಗಳನ್ನು ಒಟ್ಟುಗೂಡಿಸಿ ಕಳೆದು ಹೋದ ಧರ್ಮಗ್ರಂಥವನ್ನು ಹುಡುಕಲು ಪ್ರಾರಂಭ ಮಾಡುವಾಗ ಆ ಧರ್ಮಗ್ರಂಥ ಮತ್ತೆ ಸಿಗುತ್ತದೆ. ಆ ಧರ್ಮಗ್ರಂಥವನ್ನು ಜನರೆಲ್ಲರನ್ನು ಒಟ್ಟಾಗಿ ಸೇರಿಸಿ ಅದನ್ನು ಪಾರಾಯಣ ಮಾಡುವಾಗ, ಓದುವಾಗ ಅದರಲ್ಲಿ ಬರೆಯಲ್ಪಟ್ಟ ವಾಕ್ಯಗಳನ್ನು ಕೇಳಿ ಹೋಶೇಯನು ಕಣ್ಣೀರಾಗ್ತಾನೆ, ದೇವರಲ್ಲಿ ಪಶ್ಚಾತ್ತಾಪ ಪಡುತ್ತಾನೆ, ತನ್ನ ಜನರ ಪರವಾಗಿ ಕ್ಷಮೆಯನ್ನು ಕೇಳುತ್ತಾನೆ. ದೇವರಿಗೆ ವಿರುದ್ಧವಾದ ಎಲ್ಲ ಅನ್ಯ ದೇವರುಗಳ ಪೂಜಾ ಸ್ಥಳಗಳನ್ನು ನಾಶ ಮಾಡಿಬಿಡುತ್ತಾನೆ.
ಎಷ್ಟರ ಮಟ್ಟಿಗೆ ಅಂದರೆ 2 ಅರಸರುಗಳ ಗ್ರಂಥ 23ನೇ ಅಧ್ಯಾಯ ವಚನ 25ರಲ್ಲಿ, ಸರ್ವೇಶ್ವರನಿಗೆ ಅಭಿಮುಖನಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಈ ಯೋಷಿಯನಿಗೆ ಸಮನಾದ ಅರಸನು ಹಿಂದೆಯೂ ಇರಲಿಲ್ಲ, ಅನಂತರವೂ ಇರಲಿಲ್ಲ. 8 ವರ್ಷದ ಮಗು ಅರಸನಾಗಿ ಸಿಂಹಾಸನವನ್ನು ಏರುತ್ತಾನೆ. ಧರ್ಮಶಾಸ್ತ್ರದ ಕುರಿತು ಅರಿವಿರುವುದಿಲ್ಲ. ತನ್ನ ಪೂರ್ವಿಕರು ಮಾಡಿದ ಕೃತ್ಯಗಳನ್ನೇ ಆತನು ಮುಂದುವರಿಸಿಕೊಂಡು ಹೋಗುತ್ತಾನೆ. ಆದರೆ ಹುಲ್ದಳು ಎಂಬ ಪ್ರವಾದಿಯ ಮುಖಾಂತರ ಸತ್ಯವನ್ನು ಕಂಡುಕೊಂಡಾಗ, ಕಳೆದು ಹೋಗಿದ್ದ ಧರ್ಮಶಾಸ್ತ್ರ ಮತ್ತೆ ದೊರಕಿದಾಗ ಅದನ್ನು ಮಹಾ ದೈವ ಭಯಭಕ್ತಿಯಿಂದ ಮನ್ನಣೆಯನ್ನಿಟ್ಟು ಪೂರ್ಣ ಮನಸ್ಸಿನಿಂದ ಪೂರ್ಣ ವಿಶ್ವಾಸದಿಂದ ಪೂರ್ಣ ಹೃದಯದಿಂದ ಸರ್ವೇಶ್ವರನನ್ನೇ ಆರಾಧಿಸಬೇಕೆಂದು ತೀರ್ಮಾನ ಮಾಡಿದಂಥ ಅರಸ ಅವನಂತೆ ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರಲಿಲ್ಲ. ಯೋಷಿಯ ದಿಟ್ಟತನದಿಂದ ಧೈರ್ಯವಾಗಿ ಜನರನ್ನು ಎದುರುಗೊಂಡು ತನ್ನ ಜನರ ಎಲ್ಲ ದುಷ್ಕೃತ್ಯಗಳಿಂದ ಬಿಡುಗಡೆ ಮಾಡಿ ಅವರನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲು ಪ್ರಾರಂಭ ಮಾಡ್ತಾನೆ. ಅದ್ಭುತಕರವಾದ ಅರಸ. ಆದರೆ ಶತ್ರುವಾದ ಈಜಿಪ್ಟಿನ ಫರೋಹನ ಸೈನಿಕರು ಅವನನ್ನು ಕೊಂದು ಹಾಕುತ್ತಾರೆ. ಆಗ ಇಡೀ ದೇಶ ತನ್ನ ಪ್ರೀತಿಯ ಅರಸ ಯೋಷಿಯನಿಗಾಗಿ ಕಣ್ಣೀರಿಟ್ಟು ಅವರು ಗೋಳಾಡುತ್ತಾರೆ. ಆ ಒಂದು ಯೋಷಿಯ ಅರಸನನ್ನು ಸಂಹಾರ ಮಾಡಿದ ಸ್ಥಳ ಯೂಫ್ರೆಟಿಸ್ ನದಿಯ ಮೆಗೆದೋನ್ ಎಂಬ ಒಂದು ವ್ಯಾಲಿ, ಕಣಿವೆಯ ಬಳಿಯಾಗಿದೆ. ಆ ಕಣಿವೆಯ ಸ್ಥಳದಲ್ಲಿಯೇ, ಅದೇ ಮೆಗೆದೋನ್ ಸ್ಥಳದಲ್ಲಿಯೇ ಮತ್ತೆ ಎಲ್ಲ ರಾಜರುಗಳು ಒಟ್ಟಾಗಿ ಕೂಡಿ ಬರುವರು. ಮತ್ತೊಮ್ಮೆ ಪ್ರಭುವಿನ ಮಹಾ ಭಯಂಕರ ದಿನದಂದು ಮತ್ತೊಂದು ಯುದ್ಧ ಅಲ್ಲಿ ಸಂಭವಿಸುವುದು. ಅದರ ಕುರಿತು ನೋಡಿ, ಜೆಕರ್ಯನ ಗ್ರಂಥ 12ರಲ್ಲೂ ಒಂದು ರೆಫರೆನ್ಸ್ ಸಿಗುತ್ತೆ ನಮಗೆ. ಜೆಕರ್ಯ 12:10, ದಾವೀದನ ವಂಶಜಲ್ಲೂ ಜೆರುಸಲೇಮಿನ ನಿವಾಸಿಗಳ ಮನದಲ್ಲೂ ಕರುಣಿಸುವ ಹಾಗೂ ಪ್ರಾರ್ಥಿಸುವ ಮನೋಭಾವವನ್ನು ಸುರಿಸುವೆನು. ತಾವು ಇರಿದವನನ್ನೇ ಅವರು ದಿಟ್ಟಿಸಿ ನೋಡುವರು. ಯಾರನ್ನು ಅವರು ಇರಿದು ಕೊಂದು ಮಾಡಿದರು, ಪ್ರಭು ಯೇಸು ಪುನರಾಗಮಿಸಿ ಬರುವಾಗ ಆತನನ್ನು ಇರಿದವರೆಲ್ಲರೂ ದಿಟ್ಟಿಸಿ ನೋಡುವರು. ಏಕೈಕ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಕಾಲವಾದ ಜ್ಯೇಷ್ಠ ಪುತ್ರನಿಗಾಗಿ ಎಂಬಂತೆ ಪ್ರಲಾಪಿಸುವರು. ಪ್ರಭು ಯೇಸು ಪ್ರಕಟಣೆ 1:7-8ರಲ್ಲಿ ನಾವು ನೋಡ್ತೇವೆ. 7ರಲ್ಲಿ ಪ್ರಭು ಯೇಸು ಪುನರಾಗಮಿಸುವಾಗ ಆತನನ್ನು ಇರಿದವರೆಲ್ಲರೂ ನೋಡುವರು. ಭೂಲೋಕದ ಎಲ್ಲ ಜನರು ಗೋಳಾಡುವರು. ಯಾರೆಲ್ಲ ಧರ್ಮಸಭೆಯನ್ನು ಹಿಂಸಿಸಿದರು, ಯೇಸುವಿನ ಅನುಯಾಯಿಗಳನ್ನು ಹಿಂಸಿಸಿದರು, ಸೌಲನನ್ನು ಹಿಂಸಿಸುವಾಗ, ಸೌಲ ಕ್ರೈಸ್ತ ಮಕ್ಕಳನ್ನು ಹಿಂಸಿಸುವಾಗ, ಸೌಲನೇ ನೀನು ನನ್ನನ್ನು ಯಾಕೆ ಹಿಂಸಿಸುತ್ತಿ ಎಂದು ಯೇಸು ಕೇಳಿದರು. ಪ್ರಭುವೇ, ನಾನು ನಿಮ್ಮನ್ನು ಎಲ್ಲಿ ಹಿಂಸಿಸಿದೆ? ನನ್ನ ಸೇವಕರನ್ನು, ನನ್ನ ಮಕ್ಕಳನ್ನು ನೀನು ಹಿಂಸಿಸುವಾಗ ಅದು ನನ್ನನ್ನೇ ಹಿಂಸಿಸಿದಂತೆ. ಎಲ್ಲ ಕಣ್ಣುಗಳು, ಭೂಲೋಕದ ಎಲ್ಲ ಕಣ್ಣುಗಳು ಯೇಸುವನ್ನು ನೋಡುವವು. 2ನೆಯ ಬರುವಿಕೆಯ ಸಮಯದಲ್ಲಿ ಗೋಳಾಡುವರು. ಮೆಗದ್ದೋನಿನ ಕಣಿವೆಯಲ್ಲಿ ಆದಂತೆ. ಮೆಗದ್ದೋನಿನ ಕಣಿವೆಯಲ್ಲಿ ಏನಾಯಿತು? ವಿಗ್ರಹಗಳನ್ನು, ಅನ್ಯ ದೇವರುಗಳ ಆರಾಧನಾ ಸ್ಥಳಗಳನ್ನು ನಿಷ್ಕ್ರಿಯ ಮಾಡಿ ತನ್ನ ಇಸ್ರಾಯೇಲ್ ಜನಾಂಗವನ್ನು ಮತ್ತೆ ಸತ್ಯದ ಸನ್ಮಾರ್ಗದಲ್ಲಿ ನಡೆಸಿದಂಥ ಯೋಷಿಯ ಎಂಬ ಅರಸ ಅವನನ್ನು ಕೊಂದು ಹಾಕಿದಾಗ ಜನರೆಲ್ಲ ಗೋಳಾಡಿದರು. ಮೆಗದ್ದೋನಿನ ಕಣಿವೆಯಲ್ಲಿ ಆದಂತೆ, ಹದಾದ್ ರಿಮೋನ್ನಲ್ಲಿ ನಡೆದಂತೆ ಜೆರುಸಲೇಮಿನಲ್ಲಿ ಆ ದಿನದಂದು ದೊಡ್ಡ ಗೋಳಾಟವಾಗುವುದು. ಪ್ರಭುವಿನ ದಿನದಂದು ದೊಡ್ಡ ಗೋಳಾಟವಾಗುವುದು. ಆದ ಕಾರಣ ನಮ್ಮ ಯುವ ಜನತೆಯನ್ನು ನಾವು ಎಚ್ಚರಿಸಬೇಕು. ವಿಗ್ರಹಾರಾಧನೆ, ಅನ್ಯ ದೇವರುಗಳ ಆರಾಧನೆ ಎಂದಿಗೂ ಕೂಡದು. ದೇವರ ಕೋಪಾಗ್ನಿಗೆ ನಾವು ಗುರಿಯಾಗುತ್ತೇವೆ. ಸತ್ಯ ದೇವರಾದ ಯೇಸುವನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಆರಾಧಿಸದೆ ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಸರ್ವೇಶ್ವರನಿಗೆ ನಾವು ಸಾಕ್ಷಿಗಳಾಗಿ ಜೀವಿಸಬೇಕು. ಇದು ಹರ್ಮೆಗೆದ್ದೋನ್. ಓಕೆ. 7ನೆಯ ದೇವದೂತನು 17ನೇ ವಚನ, ತನ್ನ ಪಾತ್ರೆಯಲ್ಲಿದ್ದುದನ್ನು ವಾಯುಮಂಡಲದ ಮೇಲೆ ಸುರಿದನು. ಆಗ ದೇವಾಲಯದ ಸಿಂಹಾಸನದ ಕಡೆಯಿಂದ ಒಂದು ದೊಡ್ಡ ಧ್ವನಿ ಉಂಟಾಗಿ ಮುಗಿಸಿದ್ದಾಯಿತು. ಮೆಗದೋನ್ ಕಣಿವೆಯಲ್ಲಿ ಯುದ್ಧ ನಡೆಯುವ ಸಮಯ ಅದಾದ ನಂತರ ಮುಗಿಸಿದ್ದಾಯಿತು ಎಂಬ ಸ್ವರ ಕೇಳಿ ಬಂತು. ಆಗ ಮಿಂಚು, ಗುಡುಗು, ಗರ್ಜನೆಗಳು ಉಂಟಾದವು. ಭಯಂಕರವಾದ ಭೂಕಂಪ ಉಂಟಾಯಿತು. ಮಾನವ ಇತಿಹಾಸದಲ್ಲಿ ಅಂಥ ದೊಡ್ಡ ಭೂಕಂಪವಾಗಿರಲಿಲ್ಲ. ಅಂಥ ಒಂದು ಭಯಂಕರವಾದ ದಿನ, ದೇವರ ಬರುವಿಕೆಯ ದಿನ. ಆ ದಿನವನ್ನು ಎದುರಿಸಿ ನಿಲ್ಲಲು ಯಾರಿಂದ ಸಾಧ್ಯ?
ಮಹಾನಗರವು 3 ಭಾಗವಾಗಿ ಸೀಳಿ ಹೋಯಿತು. ಎಲ್ಲ ದೇಶಗಳ ನಗರಗಳು ನಾಶವಾದವು. ಬ್ಯಾಬಿಲೋನ್ ಎಂಬ ಮಹಾನಗರವನ್ನು ದೇವರು ಮರೆಯಲಿಲ್ಲ. ತಮ್ಮ ರೋಷವೆಂಬ ಮದ್ಯಪಾತ್ರೆಯಿಂದ ಅದಕ್ಕೆ ಕುಡಿಯಲು ಕೊಟ್ಟರು. ಬ್ಯಾಬಿಲೋನ್ ಅಹಂಕಾರ, ವ್ಯಭಿಚಾರ, ದೇವರನ್ನು ತಿರಸ್ಕರಿಸಿ ಅನ್ಯ ದೇವರುಗಳನ್ನು ಆರಾಧನೆ ಮಾಡುವ ಬ್ಯಾಬಿಲೋನ್ ನಗರ ನಾಶವಾಯಿತು. ದ್ವೀಪಗಳು ಕಣ್ಮರೆಯಾದವು. ಆಕಾಶದಿಂದ ಮನುಷ್ಯರ ಮೇಲೆ ಆಲಿಕಲ್ಲಿನ ಮಳೆ ಸುರಿಯಿತು. ಬೆಟ್ಟಗಳು ನೆಲಸಮವಾದವು. ಒಂದೊಂದು ಆಲಿಕಲ್ಲಿನ ತೂಕ 50 ಕಿಲೋಗ್ರಾಮಿನಷ್ಟು ಇತ್ತು. ಆಲಿಕಲ್ಲಿನ ವಿಪತ್ತು ಅಧಿಕವಾದುದರಿಂದಲೂ ಭಯಂಕರವಾದುದರಿಂದಲೂ ಜನರು ದೇವರನ್ನು ದೂಷಿಸಿದರು. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಮೆಗದೋನ್ ಕಣಿವೆಯಲ್ಲಿ ಅರಸನಾದ ಯೋಷಿಯನನ್ನು ಕೊಂದು ಹಾಕಿದ ರೀತಿಯಲ್ಲಿ ಅಲ್ಲಿಯ ಜನರು ಗೋಳಾಡಿದರು ತಮ್ಮ ಅರಸನನ್ನು ನಾಶ ಮಾಡಿದುದಕ್ಕಾಗಿ. ಕಾರಣ ಅಸತ್ಯವನ್ನು ಬಿಟ್ಟು ಸತ್ಯ ದೇವರನ್ನು ಆರಾಧನೆ ಮಾಡುವಂತೆ ತನ್ನ ಜನರನ್ನು ಪರಿವರ್ತನೆ ಮಾಡಿ ಸತ್ಯ ಮಾರ್ಗದಲ್ಲಿ ಮುನ್ನಡೆಸಿದ ಅರಸ ಯೋಷಿಯ. ಆತನನ್ನು ಕಂಡು ಜನರು ಗೋಳಾಡಿದ ರೀತಿಯಲ್ಲಿ ಪ್ರಭು ಯೇಸು ಮತ್ತೆ ಪುನರಾಗಮಿಸಿ ಬರುವಾಗ ಆತನನ್ನು ಇರಿದವರು, ನೋಯಿಸಿದವರು, ಹಿಂಸಿಸಿದವರು, ಆತನನ್ನು ಅಲ್ಲಗಳೆದವರು ಆತನನ್ನು ಕಂಡು ಲೋಕದ ಜನರೆಲ್ಲರೂ ಗೋಳಾಡುವರು. ಹೌದು, ಅದರಂತೆಯೇ ಆಗುವುದು. ದೇವರ ಮಕ್ಕಳಾದ ನಾವು ಸಕಲ ವಿಧವಾದ ದುಷ್ಕೃತ್ಯಗಳನ್ನು ಬಿಡೋಣ. ಮಾರ್ಕ 1:14 ಪ್ರಭು ಯೇಸು ನುಡಿದರು, ಕಾಲವು ಪರಿಪಕ್ವವಾಗಿದೆ, ದೇವರ ರಾಜ್ಯ ಸಮೀಪಿಸಿದೆ. ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸಿ ಆ ಎರಡನೆಯ ಬರುವಿಕೆಯಲ್ಲಿ ಪ್ರಭು ಯೇಸುವನ್ನು ಎದುರುಗೊಳ್ಳಲು ಸಿದ್ಧರಾಗುವಂತೆ ನಮ್ಮ ದೇಹಾತ್ಮ ಮನಸ್ಸು ಪರಿಶುದ್ಧವಾಗಿರಲಿ. ನಮ್ಮ ನಡೆ, ನುಡಿ, ಜೀವನ ಯೇಸುವಿಗೆ ಸಾಕ್ಷಿಯಾಗಿರಲಿ. ಆ ದಿನ ಯಾವಾಗ ಬರುವುದೆಂದು ತಿಳಿಯದು. ಕಳ್ಳನಂತೆ ಆ ದಿನ ಬರುವ ಕಾರಣ ಪ್ರಾಪಂಚಿಕ ವ್ಯಾಮೋಹಗಳಲ್ಲಿ, ಚಿಂತೆ ಪೇಚಾಟಗಳಲ್ಲಿ ಮಂದಮತಿಗಳಾಗದೆ ಪ್ರಭುವಿನ ಬರುವಿಕೆಯನ್ನು ಎದುರು ನೋಡುತ್ತಾ ಎಚ್ಚರದಿಂದ ಪ್ರಾರ್ಥಿಸುತ್ತಾ ಆ ದಿನವನ್ನು ಹಾರೈಸುತ್ತಾ ನಿರೀಕ್ಷಿಸುತ್ತಾ ದೇವರು ಮೆಚ್ಚತಕ್ಕ ಮೇಸ್ತ್ರಿಗಳಾಗಿ ದೇವರು ಕೊಟ್ಟ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸಿಕೊಂಡು ಹೋಗಲು ಬೇಕಾದ ಅಭಿಷೇಕ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರಿಗೆ ಅನುಗ್ರಹಿಸಿ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಮುನ್ನಡೆಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.